ಹಾಯ್ ಫ್ರೆಂಡ್ಸ್, ನಾನು ಅಂಜಲಿ. ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಏನಪ್ಪ ಅಂದರೆ ಫಡ್ ಮಾಡ್ತಾಯಿದ್ದೀನಿ. ಅದು ಏನು ಸ್ಪೆಷಲ್ ಇಲ್ಲ, ಆದರೆ ಯಾವುದರಿಂದ ಮಾಡ್ತಾಯಿದ್ದೀನಂತ ಅದು ಸ್ಪೆಷಲ್. ನೋಡಿ ಯಾವುದರಿಂದ ಮಾಡ್ತಾಯಿದ್ದೀನಂತ ಮುಂದೆ ಹೇಳ್ತೀನಿ. ಇವಾಗ ಸ್ವಲ್ಪ ಜನ ಏನು ಮಾಡ್ತಾರೆ, ಉಪವಾಸ ಇರ್ತಾರೆ. ಹೆಣ್ಮಕ್ಳು ವಾರದಲ್ಲಿ 1-2 ದಿನ ಇರ್ತಾರೆ, ಎಲ್ಲ ಉಪವಾಸ ಇರ್ತಾರೆ. ಏಕಾದಶಿ ಇರುತ್ತೆ, ಉಪವಾಸ. ಅದಕ್ಕೆ ಒಂದೇ ಥರ ಸಾಬುದಾಣಿ, ಬಗರು ಇಲ್ಲಾಂದರೆ ಇದು ತಿಂದು ಬೋರ್ ಆಗಿರುತ್ತೆ. ವಾರದಲ್ಲಿ 1-2 ದಿನ ಆದರೂ ಸ್ವಲ್ಪ ಜನ ಉಪವಾಸ ಇರ್ತಾರೆ. ನೋಡಿ, ಉಪವಾಸ ಇದ್ದವರು ಇಲ್ಲ ಅಂತಂದರೂ ಈ ರೆಸಿಪಿ ತಿಂದರೆ ಮತ್ತೆ ನಾವು ಉಪವಾಸ ಇರ್ತೀವಿ ಅಂತ ಹೇಳ್ತಾರೆ. ನೋಡಿ, ಸಣ್ಣ ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಅವರು ಉಪವಾಸ ಇರ್ತೀನಿ ಅಂತಾರೆ ಈ ರೆಸಿಪಿ ತಿಂದರೆ. ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದೆಂದು ನೋಡೋಣ. ಇವಾಗ ನೋಡಿ, ನಾನು ಬಗರ್ ತೊಗೊಂಡಿದ್ದೀನಿ. 2 ಕಪ್ಪು ಬಗರ್ ತೊಗೊಂಡಿದ್ದೀನಿ. 240 ml ಇದೆ. ಇದು ಟೋಟಲ್ 240 ml ಬಗರ್ ತೊಗೊಂಡಿದ್ದೀನಿ. ನೋಡಿ, ಅದಕ್ಕೆ ಇವಾಗ ಸಾಬುದಾಣಿ ಹಾಕೋತೀನಿ. ನೋಡಿ, ಸಬ್ಬಕ್ಕಿ ಸಾಬುದಾಣಿ ಅಂತಾರಲ್ಲ, ಅದು ಹಾಕ್ತಾಯಿದ್ದೀನಿ. 2 ಬಟ್ಟಲ್ ಬಗರ್ಗೆ ಅರ್ಧ ಕಪ್ಪು ಸಾಬುದಾಣಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕೋಬೇಕು, ಜಾಸ್ತಿ ಏನು ಸಾಬುದಾಣಿ ಅವಶ್ಯಕತೆ ಇಲ್ಲ, ಸ್ವಲ್ಪ ಹಾಕಬೇಕು. ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಸ್ಟೋವ್ ಮೇಲೆ ಇಟ್ಟು ಸ್ವಲ್ಪ ಹೊತ್ತು ಬೆಚ್ಚಗೆ ಮಾಡ್ಕೋಬೇಕು. 2 ನಿಮಿಷ ಬೆಚ್ಚಗೆ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ಹೊತ್ತು ಬೆಚ್ಚಗೆ ಮಾಡ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇವಾಗ ನೋಡಿ ಚೆನ್ನಾಗಿ 2 ನಿಮಿಷ ಆಗೋಕ್ಕೆ ಬಂತು. ನೋಡಿ, 2 ನಿಮಿಷ ನಾನು ಹುರ್ಕೊಂಡಿದ್ದೀನಿ. 2 ನಿಮಿಷ ಆಯಿತು. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗಲು ಬಿಡೋಣ. ನೋಡಿ, ಇವಾಗ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಅದಕ್ಕೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಇವಾಗ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ, ತುಂಬ ಹಿಟ್ಟಾಗಿ ಮಾಡಬೇಡಿ, ಸ್ವಲ್ಪ ತರಿಯಾಗಿ ಇರಬೇಕು. ನೋಡಿ, ರವೆ ಇರುತ್ತಲ್ಲ, ಬಾಂಬೆ ರವೆ ಅದು ಇರುತ್ತಲ್ಲ, ಆ ಥರ ಇರಬೇಕು. ನೋಡಿ, ಇವಾಗ ಅದೇ ಥರ ಮಾಡ್ಕೊಂಡಿದ್ದೀನಿ ನಾನೆಲ್ಲ. ನೋಡಿ, ಇವಾಗ ಇದಕ್ಕೆ ನೋಡಿ ಇಷ್ಟು ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ಪು ಮೊಸರು ತೊಗೋತಾ ಇದ್ದೀನಿ. ಫ್ರೆಶ್ ಆಗಿರೋ ಮೊಸರು ಇದ್ದರೆ ತೊಗೊಳ್ಳಿ. 1 ಕಪ್ ಮೊಸರು ತೊಗೊಳ್ಳಿ. ಆಪ್ಷನಲ್, ಮೊಸರಿದ್ದರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ನೀರು ಹಾಕಿ ಕಲಿಸ್ಕೋಬೋದು. ನಾನು ಸ್ವಲ್ಪ ನೀರು ಮತ್ತು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ನೋಡಿ, ಇವಾಗ ಮೊಸರು ಎಲ್ಲ ಕಲಿಸ್ಕೊಂಡಿದ್ದೀನಿ. ಇವಾಗ ನೀರು ಹಾಕೋತಾ ಇದ್ದೀನಿ. ನೋಡಿ, ಒಂದು ಅರ್ಧ ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ನೀರು ಹಾಕ್ಕೊಂಡ್ಮೇಲೆ ಇನ್ನೂ ಗಟ್ಟಿ ಇದೆ. ಇನ್ನೂ 1 ಕಪ್ಪು ನೀರು ಹಾಕೋತಾ ಇದ್ದೀನಿ. ನೋಡಿ, ಟೋಟಲ್ 1.5 ಕಪ್ ನೀರು ಹಾಕಿದ್ದೀನಿ ನಾನು. ಇವಾಗ 1.5 ಕಪ್ ನೀರು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಎಲ್ಲ ಕಲಿಸ್ಕೋಬೇಕು ಹಿಟ್ಟು. ಇವಾಗ ಕಲಿಸ್ಕೊಂಡಿದ್ದಾಗಿದೆ. ನೋಡಿ, 10 ನಿಮಿಷ ಒಂದು ಪ್ಲೇಟ್ ಮುಚ್ಕೊಂಡು ರೆಸ್ಟ್ ಮಾಡಲು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ 10 ನಿಮಿಷ ಆಗಿದೆ. ಎಷ್ಟು ಚೆನ್ನಾಗಿ ಎಲ್ಲ ಹಿಟ್ಟೆಲ್ಲ ನೆಂದಿದೆ. ನೋಡಿ, ಇನ್ನೂ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಇವಾಗ ಹಿಟ್ಟೆಲ್ಲ ನೆಂದ ಮೇಲೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಮತ್ತು ಅರ್ಧ ಕಪ್ ನೀರು ಹಾಕ್ಕೊಂಡೆ. ಟೋಟಲ್ ನಾನು 2 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. 1 ಕಪ್ ಮೊಸರು, 2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕೋಬೇಕು ಸ್ವಲ್ಪ. ನೀವು ಮಾಮೂಲಿ ಉಪ್ಪಾದರೂ ಹಾಕ್ಕೊಳ್ಳಿ. ನಾನು ಉಪ್ಪಸ್ಗೆ ಮಾಡ್ತಾಯಿದ್ದೀನಲ್ಲ, ಸ್ವಲ್ಪ ನಮ್ಮ ಕಡೆ ಉಪ್ಪು ಅಂತ ಸಿಗುತ್ತೆ, ಸಿಂಧೋಲನ್ ಉಪ್ಪು, ಅದು ಹಾಕ್ಕೊಂಡಿದ್ದೀನಿ. ಇವಾಗ 2 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ, ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ನೋಡಿ, ಅದನ್ನು ಕಟ್ ಮಾಡಿದ್ದೀನಿ. 2 ಹಾಕಿ ಚೆನ್ನಾಗಿ ಇವಾಗ ಕಲಿಸ್ಕೋಬೇಕು. ನೋಡಿ, ಒಂದು 3 ನಿಮಿಷ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಕೊಂಡ್ರೆ ಹಿಟ್ಟು ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಒಂದು 3 ನಿಮಿಷ ನಾನು ಚೆನ್ನಾಗಿ ಕಲಿಸಿದ್ದೀನಿ. ರೆಡಿಯಾಗಿದೆ. ಇದು ರೆಡಿ ಆದಮೇಲೆ ಈ ಕಡೆ ಫಡ್ ಮಾಡೋ ಹಂಚು ಇಟ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗರಂ ಆಗಲು ಬಿಡಬೇಕು. ನೋಡಿ, ಇವಾಗ ಹಂಚು ಗರಂ ಆಗಿದೆ. ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹಿಟ್ಟು ಹಾಕೋತಾ ಇದ್ದೀನಿ. ನೋಡಿ,
ಹಿಟ್ಟು ಹಾಕ್ಕೊಂಡು ಒಂದೇ 3 ನಿಮಿಷ ಅದು ಬಿಡಬೇಕು ನೋಡಿ. ಒಂದು ಪ್ಲೇಟ್ ಮುಚ್ಕೊಂಡು ಒಂದು 3 ನಿಮಿಷ ಬಿಡ್ತೀನಿ. ಇವಾಗ 3 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿದೆ ನೋಡಿ. ತೋರಿಸ್ತಾ ಇದ್ದೀನಿ ನೋಡಿ, ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಮತ್ತೆ ಇನ್ನೊಂದು ಸೈಡು ತಿರುಗಿಸ್ಕೊಂಡು ಮತ್ತೆ ಒಂದು 3 ನಿಮಿಷ ಚೆನ್ನಾಗಿ ಒಂದು ಪ್ಲೇಟ್ ಮುಚ್ಕೊಂಡು ಬೇಯಿಸ್ಕೋಬೇಕು ನೋಡಿ. ಒಂದು 6 ನಿಮಿಷ ಆದರೆ ಪಡ್ಡು ರೆಡಿ ಆಗುತ್ತೆ. ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ನೋಡಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಉಪವಾಸ ಮಾಡೋರಿಗೆ ಈ ಥರ ರೆಸಿಪಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಟೇಸ್ಟು ಸೂಪರಾಗಿರುತ್ತೆ. ಇದ್ರ ಜೊತೆ ಆಮ್ಟಿ ಇಲ್ಲಾಂದರೆ ಆಮ್ಟಿ ಅಂತ ಮಾಡ್ತಾರೆ ನಮ್ಮ ಕಡೆ, ಆಲೂಗಡ್ಡೆಯಿಂದ ಸಾರು ಮಾಡ್ತಾರೆ ನೋಡಿ. ಇಲ್ಲಾಂದರೆ ಚಟ್ನಿ ಜೊತೆನೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಉಪವಾಸ ಮಾಡೋರಿಗೆ ಆಮ್ಟಿ ಈ ಥರ ಏನಾದರೂ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ವಾವ್, ಸೂಪರ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಟೇಸ್ಟ್ ಮಾತ್ರ ಅಷ್ಟೇ ಸೂಪರಾಗಿರುತ್ತೆ. ಅಕ್ಕಿಯಿಂದ ಮಾಡಿರೋ ಪಡ್ಕಿಂತ ತುಂಬ ಟೇಸ್ಟಾಗಿರುತ್ತೆ ಇದು. ಒಂದು ಸರಿ ಟ್ರೈ ಮಾಡಿ ನೋಡಿ. ಮತ್ತು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಒಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಹಾಕ್ಕೊಂಡು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಅಕ್ಕಿಯಿಂದ ಮಾಡ್ತೀರಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಅಕ್ಕಿಯಿಂದ ಮಾಡೋದೇ ಬಿಡ್ತೀರ, ಅಷ್ಟು ಚೆನ್ನಾಗಾಗುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಯಿತು ನೋಡಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ಸೂಪರ್, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಉಪವಾಸ ಮಾಡೋದಕ್ಕೆ ಹಿಡಿದು ಬಿಡ್ತಾರೆ ಇವಾಗ ನಾನು ಉಪವಾಸ ಮಾಡ್ತೀನಿ ಅಂತ. ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಮತ್ತು ಬೇಗನೆ ಆಗುತ್ತೆ, ಒಂದು 20 ನಿಮಿಷ ಆದರೆ ರೆಡಿ ಆಗುತ್ತೆ ನೋಡಿ. ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಉಪವಾಸ ಮಾಡೋರಿಗೆ ಯಾರಿಗೆ ಬೇಕಾದರೂ ತಿನ್ಬೋದು ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ ಫೈನಲ್ ಆಗಿ ರಿಸಲ್ಟ್ ಹೀಗಿದೆ ನೋಡಿ ಫ್ರೆಂಡ್ಸ್. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಸಾಫ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ನಾನು ಆಮ್ಟಿ ಮಾಡ್ಕೊಂಡಿದ್ದೆ, ಸಾಂಬಾರು ಮಾಡ್ಕೊಂಡಿದ್ದೆ, ಆಲೂಗಡ್ಡೆ ಮತ್ತು ಕಾಯಿ ಹಿಂಡಿ ಹಾಕ್ಕೊಂಡು ನಾನು ಮಾಡ್ಕೊಂಡಿದ್ದೆ. ಇವತ್ತು ಉಪವಾಸ ಇತ್ತಲ್ಲ ಅದಕ್ಕೆ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ. ನೀವು ಬೇಕಾದರೆ ತೆಂಗಿನಕಾಯಿ ಚಟ್ನಿ ಇರುತ್ತಲ್ಲ ಅದ್ರ ಜೊತೆನಾದರೂ ತಿನ್ಬೋದು. ಸೂಪರ್ ಟೇಸ್ಟಿ ಇರುತ್ತೆ. ಮಕ್ಕಳಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೆ ಬೇಕಾದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ಹಾಗೇ ಮಾಡಿಕೊಡ್ಬೋದು. ನನ್ನ ಮಕ್ಕಳಿಗೆ ಕೊಟ್ಟರೆ ತೆಗಿತಾಯಿದ್ರು, ಮೆಣಸಿನ್ಕಾಯಿ ಎಲ್ಲ ಖಾರ ಅಂತ ತೆಗಿತಾಯಿದ್ರು. ಅದಕ್ಕೆ ಹೇಳ್ತಾ ಇದ್ದೀನಿ, ಮಕ್ಕಳಿಗಾದರೆ ಹಾಗೆ ಮಾಡಿಕೊಡಿ, ದೊಡ್ಡವ್ರಿಗಾದರೆ ಹಾಕ್ಕೊಡಿ. ತುಂಬ ಚೆನ್ನಾಗಿರುತ್ತೆ. ಸೂಪರಾಗಿತ್ತು. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.